ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಗುರುವಾರ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಅಡುಗೆ ಕೆಲಸ ಏನೂ ಇರಲಿಲ್ಲ. ಹಾಗಾಗಿ ಸ್ವಲ್ಪ ರಾಗಿ ಹಿಟ್ಟೆಲ್ಲ ಜಲಿಸೋದಿತ್ತು. ಜಲಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಲಿಸ್ತಾ ಇದ್ದೀನಿ. ಊರಿಂದನೇ ನಮ್ಮ ಅತ್ತೆ ಮತ್ತು ನನ್ನ ಮೈದನ ಸಂಡೇ ಬಂದಿದ್ರು. ಹಂಗಾಗಿ ಅವತ್ತು ತೊಗೊಂಡು ಬಂದಿದ್ರು ರಾಗಿ ಹಿಟ್ಟನ್ನು ಮತ್ತು ಸಾಂಬಾರು ಪುಡಿ. ಇವೆರಡನ್ನ ನಾವು ಇಲ್ಲಿ ಹಾಕ್ಸೋದಿಲ್ಲ, ಊರಲ್ಲಿ ಸಾಂಬಾರು ಪುಡಿ ಮಾಡಿಸ್ತೀವಲ್ಲ, ಹಂಗಾಗಿ ಅಲ್ಲಿಂದನೇ ತೊಗೊಬರ್ತೀನಿ. ಇನ್ನು ರಾಗಿ ಹಿಟ್ಟು ಅಷ್ಟೇ ನಮ್ಗೆ ಏನು ಜಾಸ್ತಿ ಬೇಕಾಗೋದಿಲ್ಲ. ಸೊ ಹಂಗಾಗಿ ಅಲ್ಲಿಂದನೇ ಒಂದು 2-3 kg ತರಿಸ್ಕೊಂಡ್ರೆ ನಮಗೆ ಒಂದು 15 ದಿನ 20 ದಿನ, 1 ತಿಂಗಳು ಈ ಥರ ಬರುತ್ತೆ. ಒಂದು 5 kg ಹಿಟ್ಟು ರಾಗಿ ಹಿಟ್ಟು ತರಿಸ್ಕೊಂಡ್ರೆ ಸಾಕು, 1 ತಿಂಗಳು ಬರುತ್ತೆ. ಇನ್ನು ಜಾಸ್ತಿ ಏನು ಮುದ್ದೆ ಮಾಡೋದಿಲ್ವಲ್ಲ, ನಾವಿಬ್ಬರೇ ಇರೋದು. ಸೊ ಹಂಗಾಗಿ ಅಷ್ಟೇನು ಖರ್ಚು ಬರೋದಿಲ್ಲ ರಾಗಿ ಹಿಟ್ಟಿಂದು ಮತ್ತು ಸಾಂಬಾರು ಪುಡಿದೆಲ್ಲನ. ಹಂಗಾಗಿ ಸ್ವಲ್ಪ ಅಲ್ಲಿಂದನೇ ತರಿಸ್ಕೊಂಡಿದ್ದೆ. ಅಲ್ಲಿ ಏನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ನಮ್ಮ ಪಾಪುದು ಮತ್ತು ನಮ್ಮ ಮನೆಯವ್ರದ್ದು. ಸೊ ಹಂಗಾಗಿ ಅವ್ರೇನೋ ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಅವ್ನು ಹೇಳ್ತಾ ಇದ್ದ. ಅವ್ನು ಹೇಳೋದಕ್ಕೇ ನನಗೆ ನಗು ಬರ್ತಾಯಿತ್ತು. ಅವರು ಇಲ್ಲ ಕರೆಕ್ಟಾಗೆ ಕೆಲಸ ಮಾಡಿದ್ದೀನಿ ಅಂತ ಅವರು, ಇವನು ಇಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಿದ್ದ. ಸೊ ಹಂಗಾಗಿ ಸಿಕ್ಕಾಬಟ್ಟೆ ನಗು ಬರ್ತಾಯಿತ್ತು, ಅದಕ್ಕೆ ನಗ್ತಾ ಇದ್ದೀನಿ. ಇನ್ನು ಹಸಿಟ್ಟೆಲ್ಲ ಸ್ವಲ್ಪ ಜಲಿಸ್ಕೊಂಡು, ರಾಗಿ ಹಿಟ್ಟು ನಮ್ಮ ಕಡೆ ಹಸಿಟ್ಟು ಅಂತ ಅಂತೀವಿ. ಸೊ ಹಂಗಾಗಿ ಅದೇ ಬರ್ತಾಯಿದೆ. ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಏನು ಹಸಿಟ್ಟು ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟು. ಊರ ಕಡೆ ಹೆಂಗೆ ಮಾತಾಡ್ತಾರೋ ಹಂಗೆ ಬಂದ್ಬಿಡುತ್ತೆ ಮಾತು, ಹಂಗಾಗಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಇನ್ನು ರಾಗಿ ಹಿಟ್ಟೆಲ್ಲ ಜಲಿಸಿ ಒಂದು ಟಬ್ಬಿಗೆ ಎತ್ತಿಟ್ಕೊಂಡೆ. ಇನ್ನು ಅದಾದಮೇಲೆ ಅಷ್ಟು ದೊಡ್ಡ ಟಬ್ಬಿಗೆ ಏನು ಎತ್ತಿಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಚಿಕ್ಕ ಬಾಕ್ಸ್ಗಳು ಇಲ್ಲ. ಸೊ ಹಂಗಾಗಿ ಅದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಸಾಂಬಾರು ಪುಡಿನೂ ಸ್ವಲ್ಪ ಜಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಯಾಕೋ ಧನಿಯಾನೇ ಒಂಥರ ಸಪ್ರೇಟ್ ಥರ ಎಲ್ಲ ಆಗಿತ್ತು, ಹಂಗಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಪೂರ್ತಿ ಎಲ್ಲ ಮಿಕ್ಸಿ ಮಸಾಲನೇ ಹಾಕ್ಸ್ಬಿಟ್ಟೆ ಮಾಡ್ತಾರೆ, ಒಂದೊಂದು ಸಲ ಆ ಥರ ಬಂದುಬಿಡುತ್ತೆ. ಹಂಗಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಅದನ್ನೆಲ್ಲ ನೀಟಾಗಿ ಜಲಿಸಿ ಏನಾದರೂ ವೇಸ್ಟ್ ಇರೋದನ್ನೆಲ್ಲ ತೆಗೆದು ಅದಾದಮೇಲೆ ಹಂಗೆ ಎತ್ತಿಟ್ಕೊಂಡೆ. ಬಾಕ್ಸ್ ಯಾವುದಾದ್ರೂ ನೋಡ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಸ್ವಲ್ಪ ನೈಟ್ ಊಟಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ರೈಸ್ ಏನಕ್ಕಾದ್ರೂ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಬಟ್ ರೈಸ್ ಏನು ಯೂಸಿಗೆ ಬರಲಿಲ್ಲ, ಸುಮ್ಮನೆ ಮಾಡಿದ್ದು ವೇಸ್ಟ್ ಆಯಿತು. ಇನ್ನು ನೈಟ್ ಊಟಕ್ಕೆ ಹೊರಗಡೆನೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಎಲ್ಲ ಮಾಡಾದ್ಮೇಲೆ ಅಂತ ಅಂದ್ಕೊಂಡೆ. ಇನ್ನು ಹೊರಗಡೆ ಏನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ತರಿಸ್ಕೊಂಡ್ವಿ. ಯಾಕೋ ಬಿರಿಯಾನಿ ತಿನ್ನಂಗೆ ಆಗ್ಬಿಟ್ಟಿತ್ತು, ಬೇಡ ಅಂತ ಹೇಳ್ಬಿಟ್ಟು ಕುಷ್ಕ ಮತ್ತು ಪರೋಟ ತರಿಸ್ಕೊಂಡು ಅದಾದಮೇಲೆ ಏನು ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಇವ್ರು ತುಂಬ ದಿನದಿಂದ ಆಗಲೇ ಜಾಮೂನ್ ಮಾಡು ಅಂತ ಹೇಳ್ತಾಯಿದ್ರು. ಜಾಮೂನ್ ಪ್ಯಾಕೆಟ್ ತೊಗೊಂಬಂದಿಟ್ಟಿದ್ದು ಆಗಲೇ ಒಂದು 15 ದಿನದ ಮೇಲೇ ಆಗಿತ್ತು. ಸೊ ಮಾಡು ಅಂತ ಕೇಳ್ತಾಯಿದ್ರು, ನಾನು ಮಾಡೇ ಇರಲಿಲ್ಲ. ಹಾಗಾಗಿ ಇನ್ನು ಸಾಯಂಕಾಲ ಟೈಮು ಈ ಟೀ ಕುಡಿಯೋ ಟೈಮಲ್ಲೆಲ್ಲನ ಸ್ವಲ್ಪ ಸ್ವೀಟ್ ಏನಾದರೂ ತಿಂದರೆ ಆ ಟೈಮಲ್ಲಿ ಟೀ ಕಾಫಿ ಅಷ್ಟೊಂದು ಕೇಳೋದಿಲ್ಲ. ಹಂಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಟ್ರೆ ತಿನ್ಕೊತಾರೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಲ್ಲದೆ ನಮ್ಮ ಪಾಪನೂ ತುಂಬ ಇಷ್ಟಪಡ್ತಾನೆ ಜಾಮೂನು. ಸೊ ಹಂಗಾಗಿ ಮಾಡಿ ಒಂದು ಬಾಕ್ಸಿಗೆ ಎತ್ತಿಟ್ರೆ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಜಾಮೂನ್ ಪ್ಯಾಕೆಟ್ ಒಂದು 3 ಪ್ಯಾಕೆಟ್ ಯೂಸ್ ಮಾಡ್ಕೊಂಡಿದ್ದೆ, ಕಲಸಿ ಎತ್ತಿಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಕಲಸಿದೆ, ಸಾಫ್ಟಾಗಿದೆ. ಒಂದು 20 ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ಉಂಡೆ ಕಟ್ಟಿದ್ದೀನಿ. ಇನ್ನೊಂದು ಸೈಡು ಪಾಕಕ್ಕೂ ಇಟ್ಟಿದ್ದೆ. ಸ್ವಲ್ಪ ಸಕ್ಕರೆ ಮತ್ತು ನೀರು ಮತ್ತು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಏಲಕ್ಕಿನೇ ಕುಟ್ಬಿಟ್ಟು ಹಾಕಿದೆ. ಚೆನ್ನಾಗಿ ಕುದಿಸೋಣ ಅಂತ ಹೇಳ್ಬಿಟ್ಟು ಕುದಿಸಿದೆ. ಇನ್ನು ರೈಸ್ ಮಾಡಬೇಕಾದ್ರೇ ಕೂಡ ಅದನ್ನು ಎತ್ತಿಟ್ಕೊಂಡಿದ್ದೆ, ಒಂದೆಳೆ ಪಾಕ ಬರಲಿ ಅಂತ ಹೇಳ್ಬಿಟ್ಟು. ಸೊ ಒಂದೆಳೆ ಪಾಕ ಬಂದಮೇಲೆ ಎತ್ತಿಟ್ಟು ಇನ್ನು ಅದಾದಮೇಲೆ ಇನ್ನು ನಾನು ಏನು ಇದನ್ನು ಜಾಮೂನು ಕಲಿಸ್ಕೊಂಡಿದ್ನಲ್ಲ ಅದನ್ನು ಉಂಡೆ ಕಟ್ಕೊಂಡು ಎಲ್ಲನ ಅದು ಕೂಡ ಎಣ್ಣೆಲಿ ಕರ್ಕೊತಾ ಇದ್ದೀನಿ. ಇನ್ನು ಅದೇ ಟೈಮಲ್ಲೇ ನಮ್ಮ ಪಾಪು ನೋಡ್ಬಿಟ್ಟಮ್ಮ ನೀನು ಏನು ಮಾಡ್ತಾಯಿದ್ದೀಯ ಅಂತ ಕೇಳ್ತಾ ಇದ್ದ. ನಾನು ರೇಗಿಸ್ತಾಯಿದ್ದೆ, ಚಪಾತಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಅವ್ನಿಗೆ ಗೊತ್ತಾಗ್ಬಿಡುತ್ತಲ್ಲ, ಅವನಿಗೆ ಚಪಾತಿ ಅಲ್ಲ ಅದು ಜಾಮೂನು ಅಂತ ಹೇಳ್ತಾ ಇದ್ದ. ಅವ್ನು ನೋಡಿದ ತಕ್ಷಣ ಕೊಡು ಅಂತ ಇರ್ತಾನೆ. ಹಂಗಾಗಿ ಅವ್ನಿಗೆ ತೋರಿಸ್ಬಿಟ್ಟು ಏನು ಮಾಡೋದಕ್ಕೆ ಹೋಗೋದಿಲ್ಲ. ಲಾಸ್ಟ್ ಟೈಮು ಗೋಬಿ ಮಾಡಬೇಕಾದ್ರೂ ಹಂಗೇ ಆ ಡ್ರೈ ಗೋಬಿ ಇನ್ನೂ ಅದು ಎಣ್ಣೆಯಲ್ಲಿ ಕರಿತಾನೆ ಇದ್ದೀನಿ, ಆವಾಗಲೇ ಕೊಡು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಸೊ ಹಂಗಾಗಿ ಅವ್ನಿಗೆ ಅವ್ನು ನೋಡೋಕ್ಕಿಂತ ಮುಂಚೆನೇ ಮಾಡಿಟ್ಬಿಡ್ಬೇಕು ಅಂತ ಅಂದ್ಕೊಂಡಿನಿ. ಅವ್ನಿಗೆ ಹಾಗೆ ಕಣ್ ತಪ್ಪಿಸಿ ಮಾಡೋದಕ್ಕೇ ಆಗೋದಿಲ್ಲ. 5 ನಿಮಿಷಕ್ಕೂ ಅಡುಗೆ ಮನೆಗೆ ಬರ್ತಾನೆ ಇರ್ತಾನೆ ಮಾತಾಡ್ಸೋದಕ್ಕೆ. ಸೊ ಹಂಗಾಗಿ
ಅವ್ನು ಕಣ್ ತಪ್ಪಿಸಿ ಯಾವ ಐಟಮೂ ನಾನು ಮಾಡೋದಕ್ಕಾಗೋದಿಲ್ಲ, ಅವನಿಗೆ ತೋರಿಸ್ಬಿಟ್ಟೆ ಮಾಡಬೇಕು. ಇನ್ನು ಹೇಳ್ತಾಯಿದ್ದೆ ನಾನು, ಈಗಲೇ ಜಾಮೂನ್ ಕೊಡೋದಿಲ್ಲ, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದ್ಬಿಟ್ಟು ಆಮೇಲೆ ಪಾಕಕ್ಕೆ ಹಾಕಬೇಕು, ಇವಾಗಲೇ ತಿನ್ನೋದಕ್ಕಾಗೋದಿಲ್ಲ, ಅದು ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಮೈಂಡ್ ಸೆಟ್ ಮಾಡ್ತಾಯಿದ್ದೆ. ಇಲ್ಲ ಅಂತ ಅಂದರೆ ಅವನಿಗೆ ನೋಡಿದ ತಕ್ಷಣ ಕೊಡು ಅಂತ ಹೇಳ್ಬಿಟ್ಟು ಆಟ ಮಾಡ್ತಾ ಇರ್ತಾನೆ. ತುಂಬ ಇಷ್ಟಪಟ್ಟು ತಿಂತಾನೆ ಜಾಮೂನ್ ಎಲ್ಲನ. ಸೊ ಹಂಗಾಗಿ ಸ್ವೀಟೇ ತಿನ್ನಲ್ಲ ಅವನು, ಬಟ್ ಜಾಮೂನ್ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಮುಂಚೆನೇ ಕೇಳ್ತಾ ಇರ್ತಾನೆ ಕೊಡು ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಮುಂಚೆನೇ ಮೈಂಡ್ ಸೆಟ್ ಮಾಡ್ತಾಯಿದ್ದೆ ಅವನಿಗೆ, ಅದು ಈಗಲೇ ತಿನ್ನೋಕ್ಕಾಗಲ್ಲ ಪಪ್ಪು, ಸಖತ್ತು ಬಿಸಿ ಇರುತ್ತೆ, ಆರ್ಕೊಬೇಕು, ಅದನ್ನು ಪಾಕದೊಳಗೆ ಹಾಕ್ಬಿಡೋಣ, ಆರ್ಕೊಳ್ಳುತ್ತೆ, ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಮುಂಚೆನೇ ಮೈಂಡ್ ಸೆಟ್ ಮಾಡ್ತಾಯಿದ್ದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋದ. ಇನ್ನು ಜಾಮೂನ್ ಕರ್ಕೋಬೇಕಾದ್ರೆ ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಂಥರ ಮೇಲ್ಗಡೆ ಫುಲ್ಲೂ ಕಲರ್ ಚೇಂಜ್ ಆಗಬೇಕು, ಮತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿರಬೇಕು, ಒಳಗಡೆ ಸಾಫ್ಟಾಗಿರ್ಬೇಕು. ಆ ಥರ ಆಗಬೇಕು ಅಂತಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕರ್ಕೊಳ್ಳಿ. ನಾನು ಫಸ್ಟ್ ಟೈಮ್ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಫಸ್ಟ್ ನಾನು ಜಾಮೂನ್ ಮಾಡಿದಾಗ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಅರ್ಜೆಂಟಿಗೆ ಏನು ಮಾಡಿದೆ, ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಎಣ್ಣೆಲಿ ಕರೆದ್ಬಿಟ್ಟು ಎತ್ತು ನೋಡಿದ್ರೆ ಈ ಪಾಕದೊಳಿಕೆ ಹಾಕ್ಬಿಟ್ಟಿದ್ದೀನಿ, ಒಳಗಡೆ ಬೆಂದೇ ಇಲ್ಲ, ಫುಲ್ಲು ಹಸಿಟ್ಟು ಥರನೇ ಐತೆ. ಆಮೇಲೆ ಆ ಟೈಮಲ್ಲಿ ನಮ್ಮಮ್ಮ ಬೈದಿರು ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಅವಾಗಿನ್ನ ಮದುವೆ ಆಗಿರಲಿಲ್ಲ, ಆವಾಗ ಒಂದು ಸಲ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇವಾಗ ಮಾಡೋಕ್ಕೆ ಬರುತ್ತಲ್ಲ, ಗೊತ್ತಾಗ್ಬಿಡುತ್ತೆ ಯಾವ ಥರ. ಜಾಸ್ತಿ ಹೊತ್ತು ಸ್ವಲ್ಪ ಒಂದು 5 ನಿಮಿಷನಾದ್ರೂ ಒಂದು ಮೀಡಿಯಮ್ ಫ್ಲೇಮ್ ಇಟ್ಟು ಕರೆದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮಗೂ ಕೂಡ ಟಿಪ್ಸ್ ಹೇಳಿದೆ, ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲಿ ಸಾಫ್ಟಾಗಿ ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ, ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬೇಯೋ ಥರ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಡ್ರೈ ಫ್ರೂಟ್ಸ್ ಏನೂ ಹಾಕಿಲ್ಲ, ಇರೋದ್ರಲ್ಲೇ ಸ್ವಲ್ಪ ಸಕ್ಕರೆ ಪಾಕ ಇಟ್ಬಿಟ್ಟು ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಇರೋ ಅಂಥ ಐಟಮ್ಗಳಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇನ್ನು ಅದಾದಮೇಲೆ ಅವನಿಗೆ ನಮ್ಮ ಪಾಪುಗೆ ಹಾಕ್ಕೊಟ್ಟು ನಾನು ಕೂಡ ಟೇಸ್ಟ್ ನೋಡಿದೆ. ಇನ್ನು ಮೇಲ್ಗಡೆ ಎಲ್ಲ ಸ್ವಲ್ಪ ಇದ್ದಾವೆಲ್ಲನ ಅದನ್ನು ಸ್ವಲ್ಪ ಪಾಕ ಇರ್ಕೊಬೇಕಾಯ್ತು, ಹಂಗಾಗಿ ತಳದಿಂದ ಎತ್ಕೊಟ್ಟಿದ್ದೀನಿ. ಇನ್ನು ಅದಾದಮೇಲೆ ಹೊರಗಡೆನೇ ಊಟ ತೊಗೊಂಬಂದಿದ್ವಲ್ಲ, ಊಟ ಕೂಡ ಮಾಡ್ಕೊಂಡ್ವಿ. ಊಟ ಮಾಡಾದಮೇಲೆ ಇನ್ನು ನಮ್ಮ ಪಾಪು ಮತ್ತೆ ಕೇಳ್ತಾ ಇದ್ದ ಜಾಮೂನ್ ಕೊಡು ಅಂತ ಹೇಳ್ಬಿಟ್ಟು, ಹಾಗಾಗಿ ಇನ್ನೊಂದು ಸಲ ಹಾಕ್ಕೊಟ್ಟೆ. ಅವನು ಅಲ್ಲೇ ಕುತ್ಕೊಂಡು ತಿಂತೀನಿ ಅಂತ ಅಂತಿದ್ದ, ಬೇಡ ಬಾಯಿಲಿ ಕೆಳಗಡೆ ಕುತ್ಕೊಂಡು ತಿನ್ನಿಸ್ತೀನಿ ಬಾಯಿಲಿ ಅಂತ ಹೇಳ್ಬಿಟ್ಟು ನಾನೇ ಕರೆದ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಇನ್ನು ಜಾಮೂನ್ ಎಲ್ಲ ಮಾಡಿಟ್ಟು ಅದಾದಮೇಲೆ ಸ್ವಲ್ಪ ಹೆಡ್ ಮಸಾಜ್ ಮಾಡ್ಕೊಬೇಕಿತ್ತು. ಸಿಕ್ಕಾಬಟ್ಟೆ ಆ ಟೈಮಲ್ಲಿ ತಲೆನೋವು ಜಾಸ್ತಿ ಬರ್ತಾಯಿತ್ತು. ಯಾಕಂದರೆ ಒಂದು 3-4 ದಿನ ನಾನು ಎಣ್ಣೆನೂ ಹಚ್ಚಿಲ್ಲ, ಒಂದು ಫೇಸ್ ವಾಶ್ ಮಾಡಿರಲಿಲ್ಲ, ಏನೂ ಇರಲಿಲ್ಲ. ಒಂಥರ ಮುಖ ತೊಳೆಯೋದು ಹಂಗೆ ಸುಮ್ಮನೆ, ಕೂದಲೆಲ್ಲ ಹಂಗೇನೆ ಗಂಟಾಕೊಂಡು ಸುಮ್ಮನೆ ಆಗ್ಬಿಡೋದು, ಈ ಥರ ಮಾಡ್ತಾಯಿದ್ದೆ. ಹಾಗಾಗಿ ಕೂದಲೆಲ್ಲ ಒಂಥರ ರಫ್ ಅನ್ನಿಸ್ತಾ ಇತ್ತು. ಮುಂಚೆನೇ ನಂದು ಕರ್ಲಿ ಏರ್ ಇರೋದ್ರಿಂದ ಫುಲ್ಲು ಒಂಥರ ಹರಡ್ಕೊಂಡಂಗೆ ಆಗ್ಬಿಡುತ್ತೆ ಕೂದಲು, ಏನಾದರೂ ಚೆನ್ನಾಗಿ ಏನಾದರೂ ಮೇಂಟೈನ್ ಮಾಡಲಿಲ್ಲ ಅಂತಂದರೆ. ಸೊ ಹಂಗಾಗಿ ಸ್ವಲ್ಪ ಹೆಡ್ ಮಸಾಜ್ ಎಲ್ಲ ಮಾಡ್ಕೊಳ್ಳೋಣ, ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಯಿಲೆಲ್ಲ ಹಚ್ಚಿ ಸ್ವಲ್ಪ ಹೆಡ್ ಮಸಾಜ್ ಮಾಡಿಕೊಂಡೆ. ಇನ್ನು ನೆತ್ತಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಹೋಗಿ ಮಲ್ಕೊಂಡೆ. ಜಾಸ್ತಿ ಹೊತ್ತು ಅವತ್ತು ವ್ಲಾಗ್ ಮಾಡೋದಕ್ಕೂ ಆಗಲಿಲ್ಲ ನನಗೆ, ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನೊಂದು ಏನಂತಂದರೆ, ಸ್ವಲ್ಪ ಹೆಡ್ ಮಸಾಜ್ ಮಾಡ್ಕೊಬೇಕಾದ್ರೆ ಮತ್ತು ತಲೆಗೆ ನೆತ್ತಿಗೆ ಎಣ್ಣೆ ಹಚ್ಬೇಕಾದ್ರೆ ಆದಷ್ಟು ಜೋರಾಗಿ ಉಜ್ಜಿಬಿಟ್ಟು ನೆತ್ತಿಗೆ ಎಲ್ಲ ಎಣ್ಣೆ ಹಚ್ಬೇಕಿಡಿ. ಸ್ವಲ್ಪ ಸಾಫ್ಟಾಗಿ ಉಜ್ಜಿ, ಯಾಕಂದರೆ ತಲೆಯಲ್ಲಿ ಎಣ್ಣೆ ಚೆನ್ನಾಗಿ ಹೀರ್ಕೋಬೇಕು, ಬಟ್ ಕೂದಲು ಉದುರಬಾರ್ದು. ನೀವು ಹಂಗೆ ನೆತ್ತಿಲಿ ಉಜ್ಬಿಟ್ರೆ ಫುಲ್ಲು ನೆತ್ತಿಲಿರೋ ಕೂದಲೆಲ್ಲ ಉದುರು ಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಸಾಫ್ಟಾಗಿ ಹೆಡ್ ಮಸಾಜ್ ಮಾಡ್ಕೊಳ್ಳಿ. ಇನ್ನು ಉಗುರಲ್ಲೆಲ್ಲ ಕೆರೆಯೋದು ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಕೂದಲು ತುಂಬ ಉದುರು ಬಿಡುತ್ತೆ ಆ ಥರ ಮಾಡಿದ್ರೆ. ಆದಷ್ಟು ಬೆರಳುಗಳಲ್ಲಿ ಆದಷ್ಟು ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಕೂದಲು ಕೂಡ ಬೆಳವಣಿಗೆ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ವ್ಲಾಗ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಕೊಟ್ಟಿರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಟೇಕ್ ಕೇರ್ ಆಲ್, ಬೈ ಬಾಯ್.